ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ನಾನು ನಿಮ್ಮ ಪ್ರಭಾಕರ್ ಸರ್. ಮೊನ್ನೆ ದಿವಸ ನಾನು 13.1 ಮೀನಿಗೆ ಸಂಬಂಧಪಟ್ಟಂತ 13 ಪಾಯಿಂಟ್ ಅಭ್ಯಾಸದ 1 ಮತ್ತು 2ನೇ ಲೆಕ್ಕಗಳನ್ನು ಮಾಡಿಸಿದ್ದೆ. ಇವತ್ತು ನಾನು 3ನೇ ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ. 3ನೇ ಲೆಕ್ಕ ಏನಿದೆ ಅಂತ ನೋಡಿ. ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಶೋಸ್ ಡೈಲಿ ಪಾಕೆಟ್ allowance of children of locality. The mean of the packet allowance is 18. Find the missing frequency of f. ಅಂದ್ರೆ ಗಿವನ್ ಟೇಬಲ್ ಅಲ್ಲಿ ಒಂದು ಫ್ರೀಕ್ವೆನ್ಸಿಯನ್ನು ಮಿಸ್ ಮಾಡಿದರೆ ಆ ಫ್ರೀಕ್ವೆನ್ಸಿ ನಾವು ಏನ್ ಮಾಡ್ಬೇಕು, ಈಗ ಕಂಡುಹಿಡಬೇಕು. ಸೊ ಗಿವನ್ ಟೇಬಲ್ ನೋಡೋಣ. ಫಸ್ಟ್ ಗಿವನ್ ಟೇಬಲ್ ನೋಡೋಣ. ಪ್ರಾಬ್ಲಮ್ ಡೈಲಿ ಪಾಕೆಟ್ allowance. Daily pocket allowance. Daily pocket allowance. Number of children. Number of children. Okay. So ನೋಡಿ, ಈಗ 11 to 13, 7, 11 to 13, 7, 13 to 15, 6, 15 to 17, 9, 17 to 19, 13, 91 to 21, half, 91 to 13 half, 21 to 23, 5, 23 to 25, 4. This is about the frequency. This is the given problem. So given problem ಅನ್ನ ಯಾವ ತರ ಸಾಲ್ವ್ ಮಾಡಬೇಕು, ಇಲ್ಲಿ ನಾವು ಮೀನ್ ಅನ್ನ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿ, so mean is already given. In this problem there is a one missing frequency is there. ಆ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಎಫ್ ಅಂತ ಕೊಟ್ಟಿದ್ದಾರೆ. ಆ ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ನಾವು ಕಂಡುಹಿಡಿಬೇಕು. ಆ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕಂಡುಹಿಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಓಕೆ, ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು ಈಗ. ಸೊ ನಾವು now I can choose assumed mean method. So for this, in this problem you can find the missing frequency, not mean. Mean is already given. So okay, mean given. So now write table. Okay, so now take this as class interval xi, fi, xi minus a is equal to di, fi di. This is the tabular column to use to solve this problem by using assumed mean method. Assumed mean method ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಈ ತರ ಟ್ಯಾಬ್ಲರ್ ಕಾಲಮ್ ಇರುತ್ತೆ. ಸೊ ಈಗ ಐ ವಿಲ್ ರೈಟ್ ದ
11 to 13. So Fi is 7. 13 to 15, 6. 9, 15 to 17, 9. 17 to 19, 13. 19 to 21, it is F. So okay. So 19 to 13, 19, 21 F, 21 to 23, 5. 23 to 25, it is 4. ಇಷ್ಟು ಪ್ರಾಬ್ಲಮ್ ಅಲ್ಲಿ ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದಾನೆ. ನಾವು ಗಿವನ್ ಅನ್ನ ಬರ್ಕೊಂಡಿದೀನಿ. ಈಗ ನಾನು ಏನ್ ಮಾಡ್ಬೇಕು, ಈಗ ಸ್ಟೆಪ್ ಅಜ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ xi ಬೇಕು. xi ಬೇಕು ಅಂದ್ರೆ ಏನ್ ಮಾಡ್ತೀರಿ, ನಾನು ಹೇಳ್ತಿದ್ದೀನಿ ಎನಿ ಕ್ಲಾಸ್ ಇಂಟರ್ವಲ್ ತಗೊಳ್ರಿ. ಯಾವ್ದೋ ಕ್ಲಾಸ್ ಇಂಟರ್ವಲ್ ತಗೊಂತೀರಿ, 11 ಮೈನಸ್ 13 ತಗೊಂಡ್ರಿ. ಆ 13 ಇಂದ ಕ್ಲಾಸ್ ಇಂಟರ್ವಲ್ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಕಳೀರಿ, 2 ಬರುತ್ತೆ. ಆ ಡಿಫರೆನ್ಸ್ ಅನ್ನ 2 ಇಂದ ಡಿವೈಡ್ ಮಾಡ್ರಿ. ಆ ಡಿಫರೆನ್ಸ್ ನ ಆಫ್ ಅನ್ನ ನಾವೇನ್ ಮಾಡಬೇಕು, ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ಸ್ ಗೆ ಆಡ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ ಗೆ ಡಿಫರೆನ್ಸ್ ನ ಆಫ್ ಅನ್ನ ಒಂದ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡಬೇಕು, ನಾನು ಇಲ್ಲಿ xi ಬರಿಬೇಕು. xi ಬರಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಕ್ಲಾಸ್ ಇಂಟರ್ವಲ್ 1 ತಗೋಬೇಕು. ಕ್ಲಾಸ್ ಇಂಟರ್ವಲ್ 11 ಮೈನಸ್ 13. ಓಕೆ, ಅದರಲ್ಲಿ ದೊಡ್ಡದ್ರಿಂದ ಚಿಕ್ಕದ್ ಕಳೀರಿ. 13 ಮೈನಸ್ 11, ಇಟ್ ಈಸ್ 2. ಈ ಡಿಫರೆನ್ಸ್ ಆಫ್ ದಟ್ ಈಸ್ 1. ಡಿಫರೆನ್ಸ್ ಆಫ್ ಅನ್ನ ಈ ಸ್ಮಾಲರ್ ನಂಬರ್ ಆಡ್ ಮಾಡ್ತಾ ಬರ್ರಿ. ದಟ್ ಈಸ್ 11 ಪ್ಲಸ್ 1 12, 14, 13 ಪ್ಲಸ್ 1 14, 16, 18, 20, 22, 24. This is about xi. So now you can choose xi minus a is equal to di. ಸೊ ಇಲ್ಲಿ ಎ ಯಾವ ತರ ಚೂಸ್ ಮಾಡ್ತೀರಿ, ನಾನು ಹೇಳ್ತೀನಿ Fi ಅಲ್ಲಿ ಯಾವುದು ದೊಡ್ಡದಿರುತ್ತಲ್ಲ, Fi ಅಲ್ಲಿ ಯಾವುದು ದೊಡ್ಡದಿರುತ್ತಲ್ಲ, Fi ಅಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದನ್ನ ಏನಂತ ತಗೋಬೇಕು, ಎ ಅಂತ ತಗೋಬೇಕು. ಈಗ Fi ನಲ್ಲಿ ಯಾವುದು ದೊಡ್ಡದಿದೆ, 13. 13 ಗೆ ರಿಲೆವೆಂಟ್ ಆಗಿರೋದು ಯಾವುದು, 18. ಸೊ ನಾವು ಟೇಕ್, ಸೊ a is equal to 18. a is equal to 18. Fi ನಲ್ಲಿ ಯಾವುದು ದೊಡ್ಡ Fi ಇದೆಯೋ ಅದರ ಪಕ್ಕದಲ್ಲಿ ಇರೋದನ್ನ ಏನಂತ ತಗೋಬೇಕು, xi a ಅಂತ ತಗೋಬೇಕು. ದಟ್ ಈಸ್ 18. ಸೊ ನಾವು ಐ ವಿಲ್ ಮೇಕ್ xi ಮೈನಸ್ a. xi ಅಂದ್ರೆ 12 ಮೈನಸ್ 8, ಇಟ್ ಈಸ್ ಮೈನಸ್ 6. ಯಾಕೆ ಅಂತ ಹೇಳಿದ್ರಿ, ಒಂದ್ ಪ್ಲಸ್ ಒಂದ್ ಮೈನಸ್ ಇದೆ, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 18 12 ಆದ್ರೆ 6, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. 14 ಮೈನಸ್ 18, ಇಟ್ ಈಸ್ ಮೈನಸ್ 4. 16 ಮೈನಸ್ 18, it is minus 2. 18 minus 18, it is 0. So ನೋಡಿ, 20 minus 18, it is 2. 22 minus 18, it is 4. 24 minus 18, it is 6. This is about di. So now you can find out Fi di. Fi di is minus 42.
minus 24 minus 18 0 ಯಾಕೆಂದ್ರೆ 13 into 0 0. So now 19 to 21 F4. Okay, so now Fi di Fi di 2F ಯಾಕೆಂತ ನೋಡ್ರಿ Fi di F into 2 2F. This is 20, this is 24. This is about the calculation. So any doubts regarding this, ಯಾರು ಡೌಟ್ಸ್ ಇದ್ರೆ ಕೇಳಬಹುದು. ಮತ್ತೊಂದ್ಸಲ ಹೇಳ್ಕೊಡೋಣ. ನಿಮ್ಗೆ ಎಲ್ಲಾರು ಡೌಟ್ಸ್ ಬಂದ್ರೆ 100% ಕೇಳಿ, ಕೇಳಿದಾಗ ನಾವು ಸೊಲ್ಯೂಷನ್ ನ ಮಾಡಬಹುದು. ಸೊ ನಾನು ಹೇಳ್ತಿದ್ದೀನಿ, ನಾನು ಕ್ಯಾಲ್ಕುಲೇಷನ್ ಪಾರ್ಟ್ ಹೋಗೋದಕ್ಕಿಂತ ಮೊದಲು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಇಲ್ಲಿ ನಾವು ಒಂದು ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಕಂಡುಹಿಡಿಯಬೇಕು. ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಆಲ್ರೆಡಿ ಮೀನ್ ಈಸ್ ಗಿವನ್, ಎಕ್ಸ್ ಬಾರ್ ಈಸ್ ಆಲ್ರೆಡಿ ಗಿವನ್. ಹಿಂದಿನ ಎರಡು ಪ್ರಾಬ್ಲಮ್ಗಳಲ್ಲಿ ನಾವೇನ್ ಮಾಡ್ತಿದ್ವಿ, ಫೈಂಡ್ ದಿ ಮೀನ್ ಅಂತ ಕೊಟ್ಟಿದ್ದ. ಈಗ ಮೀನ್ ಕೊಟ್ಟು ಒಂದು ಫ್ರೀಕ್ವೆನ್ಸಿನ ಮಿಸ್ ಮಾಡಿದರೆ ಆ ಫ್ರೀಕ್ವೆನ್ಸಿ ಜಾಗದಲ್ಲಿ ಎಫ್ ಅನ್ನ ಇಟ್ಟಿದ್ದಾನೆ. ಆ ಎಫ್ ನ ವ್ಯಾಲ್ಯೂನ ನಾವೇನ್ ಮಾಡ್ಬೇಕು, ಕಂಡುಹಿಡಿಯಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಎಕ್ಸ್ ಐ ಗಿವನ್ ಅಲ್ಲ, ಎಫ್ ಐ ಈಸ್ ಗಿವನ್. ಎಕ್ಸ್ ಐ ಹೆಂಗ್ ಮಾಡ್ಕೋಬೇಕು ಸರ್ ಅಂದ್ರೆ, ಎಕ್ಸ್ ಐ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಕಳಿಬೇಕು. ಎನಿ ಕ್ಲಾಸ್ ಇಂಟರ್ವಲ್. ಸರ್ ಫಸ್ಟ್ ಕ್ಲಾಸ್ ಇಂಟರ್ವಲ್ ತಗೋಬೇಕಂತ ಪ್ರಶ್ನೆ ಬರ್ತತೆ. ಯು ಕ್ಯಾನ್ ಟೇಕ್ ಎನಿ ಕ್ಲಾಸ್ ಇಂಟರ್ವಲ್, ಡಿಫರೆನ್ಸ್ ಮಾಡ್ರಿ, ಡಿಫರೆನ್ಸ್ ನ ಆಫ್ ಎಷ್ಟು ಬರುತ್ತಲ್ಲ ಅದನ್ನ ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ ಗೆ ಆಡ್ ಮಾಡ್ತಾ ಹೋಗ್ರಿ ಅಷ್ಟೇ. ಓಕೆ, ನೆಕ್ಸ್ಟ್ ಯು ರೈಟ್ ಎಫ್ ಐ, ನೆಕ್ಸ್ಟ್ ಈಸ್ ಡಿ ಐ ಬೇಕು. ಡಿ ಐ ಯಾವಾಗ ಬರುತ್ತೆ, ಎಕ್ಸ್ ಐ ಮೈನಸ್ ಎ ಇಸ್ ಈಕ್ವಲ್ ಟು ಡಿ ಐ ಬರುತ್ತೆ. ಎಕ್ಸ್ ಐ ಮೈನಸ್ ಎ. ಸೊ ಎ ಅಂದ್ರೆ ಯಾವ್ದು ತಗೊಂತೀರಿ ಸರ್, ಎಫ್ ಐ ನಲ್ಲಿ ಯಾವ್ದು ಎಫ್ ಐ ದೊಡ್ಡದಿದೆಯಲ್ಲ ಅದನ್ನ ನಾವು ಏನಂತ ತಗೋಬೇಕು, ಎಫ್ ಐ ಅದರ ಸಬ್ಸಿಕ್ವೆಂಟ್ ಇರುತ್ತೆ ಪಕ್ಕದಲ್ಲಿ ಇರುತ್ತಲ್ಲ ಅದನ್ನ ನಾವು ಎ ಅಂತ ತಗೋಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, 18. ಆ 18 ನ ಈಗ ಬರಿತೀನಿ, 12 minus 18, 12 minus 18 minus 6, 14 minus 18 minus 4, 16 minus 18 minus 2, 18 minus 18 0, 20 minus 18 2, 22 minus 18 4, 24 minus 18 6. Fi di. So now putting this Fi di, Fi di 7 into minus 6 minus 42, 6 into minus 4 minus 24, 9 into minus 2 minus 18, 13 into 0 0, F into 2 2F, 5 into 4 20, 4 into 6 24. This is about the tabular column. Now I can go for the calculation. So calculation ಮಾಡೋದು ಭಾರಿ ಈಸಿ ಇದೆ. ಸೊ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಐ ರಿಮೂವ್ ದಿಸ್ ಟೇಬಲ್. ಓಕೆ, ಆ ಟ್ಯಾಬ್ಲರ್ ಕಾಲಮ್ ಮೇಲೆ ಇದು ಮಾಡಿದ್ದೀನಿ, ಬಿಟ್ಬಿಡಿ. ಸೊ ಓಕೆ, ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡ್ಬೇಕಾದ್ರೆ ಎ ಈಸ್ ಆಲ್ರೆಡಿ ಗಿವನ್. ವಾಟ್ ಈಸ್ ಎ? ಓಕೆ, ಓಕೆ ಬನ್ನಿ ಈಗ. ಸೊ ನಾನೀಗ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡೋದಕ್ಕಿಂತ ಮೊದಲು ಯು ನೋ ದ ವ್ಯಾಲ್ಯೂ ಆಫ್ ಎ. ವಾಟ್ ಈಸ್ ಎ? ಆಲ್ರೆಡಿ ನೋ ಎ ಈಸ್ 18.
What is the formula to calculate the mean by step deviation method? Assumed mean method. Assumed mean method ಅಲ್ಲಿ ಮೀನ್ ಅನ್ನ ಕಂಡುಹಿಡಿಯತಕ್ಕಂಥ ಫಾರ್ಮುಲಾ ಏನು? ಮೀನ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ divided by sigma fi. Already mean is given. What is mean? Already mean is given, that is 18. Already mean is given. So now write sigma fi di ಬೇಕೀಗ. sigma fi di ಬೇಕು ಅಂದ್ರೆ ಫಸ್ಟ್ ಈ ಮೂರನ್ನ ಮಲ್ಟಿಪ್ಲೈ ಮಾಡ್ರಿ ಅಂತ ಹೇಳಿದೆ. ಸಾರಿ, ಮೂರನ್ನ ಆಡ್ ಮಾಡಿ. ಯಾವ್ದನ್ನ? -42 -24 -18. ಸೊ ನೋಡಿ, 40 ಒಂದು 20 60 70 70 78 84. ಸೊ ದಿಸ್ ಈಸ್ -84. ಯಾಕೆ ಅಂತ ನೋಡ್ರಿ, 62 66 66 8 74 84 ಪ್ಲಸ್ ಈ ದಿಸ್ ಈಸ್ ಪ್ಲಸ್ ಸಂಖ್ಯೆಗಳು ಕೊಡ್ರಿ, ಅದಂಗೆ ಬರೀರಿ. 44 plus 2f. So it is -40 plus 2f. -40 ಯಾಕೆಂದ್ರೆ 44 -84 ಅಂದ್ರೆ 8 ಒಂದು ಪ್ಲಸ್ ಒಂದು ಮೈನಸ್ ಇದು ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. 84 ಅಲ್ಲಿ 44 ಅಂದ್ರೆ 40 ದೊಡ್ಡ ಸಂಖ್ಯೆ ಚಿಹ್ನೆ -40 -40 plus 2f. So now write this is the value of -40 plus 2f is equal to sigma fi di. This is sigma fi di. What is sigma fi? You can add the numbers present in the fi column. So 7 plus 6 13, 13 plus 9 22, 22 plus 3 25 plus 35, 35 plus 9 44 plus f. This is sigma fi. So now substitute all these values in the formula. All these values in the formula and then calculate it. ನಾನು ಹೇಳೋದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ಕೇಳಿದ್ರೆ ಹೇಳ್ಕೊಡ್ಬಹುದು, ಇಲ್ಲ ಅಂದ್ರೆ ನಾನು ಮುಂದಕ್ಕೆ ಪಾಸ್ ಆನ್ ಆಗ್ತಾ ಇರ್ತೀನಿ. ದಿಸ್ ಈಸ್ ಅಬೌಟ್ ಓಕೆ. ಸೊ ನಿಮಗೀಗ ಇಷ್ಟು ಬಂದಿದೆ. ಈಗ you know the value of sigma fi di and sigma fi, and x bar is also known. So now substitute the values. I will erase it because already record ಆಗಿದೆ, ಅದನ್ನ erase ಮಾಡ್ತೀನಿ simplification ಗೋಸ್ಕರ. ಓಕೆ, what is mean? 18. It is 18. It is -40 plus 2f divided by sigma fi is 44 plus f. So now 18 minus 18 is equal to -40 plus 2f, 44 plus 2f. This is 0. -40 plus 2f divided by 44 plus 2f. So now make cross multiplication. This becomes 0. -40 plus 2f is equal to 0. I will write this. 2f is equal to -40. Sorry, -40 comes to this side. It becomes ಪ್ಲಸ್ ಈ -40 ಆ ಕಡೆ ಹೋದ್ರೆ +40 ಆಗುತ್ತೆ. 40. f is equal to 40 divided by 2. It is 20. What is the missing frequency? So missing frequency value is 20. I think it is clear. So ನೋಡ್ರಿ,
ಕ್ಲಾಸ್ ಇಂಟರ್ವಲ್ ಇದು ಕೊಟ್ಟಿರ್ತಾನೆ. ಸೊ ಇದನ್ನ ಕ್ಲಾಸ್ ಇಂಟರ್ವಲ್ ಅಂತ ಕೊಡೋದಿಲ್ಲ, ಕೆಲವೊಂದು ಇದು ಪ್ಯಾಕೆಟ್ ಅಲಯನ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಈ ತರ ಕೆಲವೊಂದು ಕೊಡ್ತಾ ಹೋಗ್ತಾನೆ. ಸೊ ನಾನು ಇಲ್ಲಿ ನಂಬರ್ ಆಫ್ ಡೈಲಿ ಪ್ಯಾಕೆಟ್ ಅಲಯನ್ಸ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಚಿಲ್ಡ್ರನ್ಸ್ ಕೊಟ್ಟಿದ್ದಾನೆ. ಇದನ್ನ ಬರ್ಕೊಂಡಾದ್ಮೇಲೆ ನೀವು ಇಷ್ಟು ಟ್ಯಾಬ್ಲರ್ ಕಾಲಮ್ ಹಾಕೋಬೇಕು. ಒಂದು ಕ್ಲಾಸ್ ಇಂಟರ್ವಲ್, ಒಂದು ಎಕ್ಸ್ ಐ, ಇನ್ನೊಂದು ಎಫ್ ಐ, ಎಕ್ಸ್ ಐ ಮೈನಸ್ ಎ ಇಸ್ ಈಕ್ವಲ್ ಟು ಡಿ ಐ, ಇನ್ನೊಂದು ಇದು ಎಫ್ ಐ ಡಿ ಐ ಬೇಕು. ಸೊ ಇದನ್ನ ನೀವು ಫಸ್ಟ್ ನಿಮ್ಗೆ ಯಾರಿಗೆ ಡೌಟ್ ಇದೆಯಲ್ಲ, ಎಕ್ಸ್ ಐ ನ ಹೆಂಗ್ ಬರೀಬೇಕು ಅಂತ ಎಲ್ಲರಿಗೂ ಬಂತಂದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಎಕ್ಸ್ ಐ ನ ಯಾರಿಗೆ ಬರೆಯಕ್ ಬರುತ್ತಲ್ಲ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಎಕ್ಸ್ ಐ ನ ಬರೆಯಕ್ ಬರಲ್ಲ ಕೆಲವೊಬ್ಬರಿಗೆ, ಏನೇನೋ ಮೆಥಡ್ ಅಲ್ಲಿ ಮಾಡಿ ನೋಡಿರಿ 11 ಮತ್ತು 13 ಮಧ್ಯೆ ಇರೋದನ್ನ ಎಕ್ಸ್ ಐ ಅಂತ ತಗೊಂತೀವಿ. ಸೊ ಅದಕ್ಕೆ ನಾನು ಈಸಿಯೆಸ್ಟ್ ಮೆಥಡ್ ಏನ್ ಹೇಳ್ತೀನಿ, ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ, ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡ್ರಿ. ಸಬ್ಸ್ಟ್ರಾಕ್ಟ್ ಮಾಡಿದಾಗ ಡಿಫರೆನ್ಸ್ 13 ಅಲ್ಲಿ 11 ಹೋದ್ರೆ 2 ಬರುತ್ತೆ. ಆ 2 ನ ಡಿಫರೆನ್ಸ್ 1 ಬರುತ್ತೆ, 2 ಬರುತ್ತೆ. ಆ ಡಿಫರೆನ್ಸ್ ನ ಆಫ್ ನಾನು ಹೇಳ್ತಿದ್ದೀನಿ 13 ಅಲ್ಲಿ 11 ಕಳೀರಿ 2 ಬಂತು. ಆ ಡಿಫರೆನ್ಸ್ ನ ಆಫ್ ಅಂದ್ರೆ 1. ಎರಡರ ಡಿಫರೆನ್ಸ್ 2 ಡಿಫರೆನ್ಸ್ ಬರುತ್ತೆ, ಅದರ ಆಫ್ ಅಂದ್ರೆ 1. ಆ 1 ಅನ್ನ ಎಲ್ಲ ನಂಬರ್ಸ್ ಆಡ್ ಮಾಡ್ರಿ. 11 + 1 12, 13 + 1 14, 15 + 1 16, 17 + 1 18, 19 + 1 20, 21 + 1 2 1 22, 23 + 1 24. So you know the value of fi. So now write xi minus a is equal to di. ಸೊ ಯಾವ್ದನ್ನ ಎ ಅಂತ ಸೆಲೆಕ್ಟ್ ಮಾಡ್ತೀರಿ, ಎಫ್ ಐ ಕಾಲಮ್ ಅಲ್ಲಿ ಯಾವ್ದು ಎಫ್ ಐ ದೊಡ್ಡದಿದೆಯಲ್ಲ ಅದ್ರ ಪಕ್ಕದಲ್ಲಿ ಇರೋದನ್ನ ಏನಂತ ತಗೊಂತೀವಿ, ಎ ಅಂತ ತಗೊಂತೀವಿ. ದಟ್ ಈಸ್ ಎ. ಕ್ಲಿಯರಾ? ಓಕೆ. ಎಕ್ಸ್ ಐ ಮೈನಸ್ ಎ 12 ಮೈನಸ್ 18 ಮೈನಸ್ 6. ಯಾಕೆ ಮೈನಸ್ ಬರ್ದ್ರಿ? 1 ಪ್ಲಸ್ ಇದೆ, 1 ಮೈನಸ್ ಇದೆ. 1 ಪ್ಲಸ್ 1 ಮೈನಸ್ ಇದ್ರೆ ಕಳಿಬೇಕು. 18 ಅಲ್ಲಿ 12 ಹೋದ್ರೆ 6, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. 14 ಮೈನಸ್ 18 ದಟ್ ಈಸ್ ಮೈನಸ್ 4. 16 minus 8 minus 2, 18 minus 18 0, 20 minus 18 2, 22 minus 18 4, 24 minus 8 is 6. Next is fi di. Fi di 7 into minus 6 minus 42, 6 into minus 4 minus 24, 9 into minus 2 18, 13 into 0 0, f into 2f, 5 into 4 20, 4 into 6 24. This is about the fi di. ಸೊ ನಾನು ಫಾರ್ಮುಲಾ ಬರ್ದ್ಬಿಡ್ತೀನಿ. ಈಗ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಮೀನ್ ಅನ್ನ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನಂದ್ರೆ ಮೀನ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಅಂತ ಗೊತ್ತಿದೆ. ಸೊ ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಸೊ ಈಗ ಆಲ್ರೆಡಿ ಮೀನ್ ಕೊಟ್ಟಿದ್ದಾನೆ. ಸಿಗ್ಮಾ ಎಫ್ ಐ ಡಿ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಮೈನಸ್ ಇರೋನ ಒಂದ್ಸಲ ಕೊಡ್ಬೇಕು, ಪ್ಲಸ್ ಇರೋ ಒಂದ್ಸಲ ಕೊಡ್ಬೇಕು. ಇದು ನಂಬರ್ ಅಲ್ಲ, ಅದಕ್ಕೆ ಪ್ಲಸ್ 2f ಹಂಗೆ ಇಟ್ಕೊಂಡ್ರೆ ಇವಿಷ್ಟನ್ನು ಆಡ್ ಮಾಡಿದ್ರೆ ಮೈನಸ್ 40 + 2f ಬರುತ್ತೆ. ಓಕೆ. ನೆಕ್ಸ್ಟ್ ಸಿಗ್ಮಾ ಎಫ್ ಐ ಬೇಕು. ಎಫ್ ಐ ಕಾಲಮ್ ಅಲ್ಲಿ ಎಲ್ಲ ನಂಬರ್ಸ್ ಆಡ್ ಮಾಡಿದೆ, ನಂಬರ್ಸ್ ಮಾತ್ರ ಆಡ್ ಮಾಡಿದೆ. ಇದನ್ನ ಆಡ್ ಮಾಡ್ರಿ ಅಂದ್ರೆ ಪ್ಲಸ್ ಆಗಿ ಬಂದ್ರೆ ಮುಗೀತು. ಆಯ್ತಲ್ಲ? ಯಾರು 44 ಎಫ್ ಅಂತ ಬರ್ದ್ಬಿಟ್ಟಿರಿ. 44 into f 44 f. ಬಟ್ 44 ಪ್ಲಸ್ ಎಫ್ ಅಂದ್ರೆ 44 ಗೆ ಎಫ್ ಅನ್ನ ಆಡ್ ಮಾಡಿದ್ರೆ 44 ಮತ್ತೆ ಎಫ್ ಮಧ್ಯ ಪ್ಲಸ್ ಹಾಕಿದ್ರೆ ಸಾಕು. ದಟ್ ಈಸ್ ಬೋತ್ ದ ನಂಬರ್ಸ್ ಆರ್ ಆಡೆಡ್. ಐ ಥಿಂಕ್ ಓಕೆ. 44 ಪ್ಲಸ್ ಎಫ್. ಸೊ ನಾವು ಪ್ಲಸ್ 18 ಈ ಕಡೆ ಬರುತ್ತೆ, ಮೈನಸ್ 18 ಆಯ್ತು. ಸೊ ನಾವು ಇಟ್ ಬಿಕಮ್ಸ್ ಇಟ್ ಈಸ್ 0 ಆಯ್ತು. ಮೈನಸ್ 40 + 2f divided by 44 + 2f. Now make cross multiplication. We'll do minus 40 plus 2f is equal to 0. 2f is equal to 40. F is equal to 40 divided by 2. 2 ones are 2 2s are 0. So f is 20. This is about the missing frequency. I think it is clear. Any doubts you can call me. The number shown in the screen, and you have subscribed my YouTube channel for next class uploading. Therefore
ನಾನು ಹೇಳ್ತಿದ್ದೀನಿ, ನಿಮಗೆ ಮುಂದಿನ ಎಲ್ಲಾ ತರಗತಿಗಳ ಮಾಹಿತಿ ನಿಮಗೆ ತಕ್ಷಣ ಬರಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಏನೇನೋ ಡೌಟ್ಸ್ ಇದ್ರೆ ನನ್ನ ಹತ್ರ ನೇರವಾಗಿ ಫೋನ್ ಕರೆ ಮಾಡಿ ಮಾತಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಯಾಕೆ ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಬ್ಬರು ಇನ್ನೊಂದ್ಸಾರಿ ಇನ್ನೊಬ್ರು ಲಿಂಕ್ ಕಳಿಸ್ಲಿ ಅನ್ನೋದಕ್ಕೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಒಂದ್ಸಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಯೂಟ್ಯೂಬ್ ಅಲ್ಲಿ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಪ್ರಭಾಕರ್ ಸರ್ ಇವತ್ತು ಹೊಸ ವಿಡಿಯೋನ ಹಾಕಿದ್ದಾರೆ, ನಾನು ನೋಡ್ಬೋದು. ನೀನು ಅವ್ರು ಯಾವಾಗ ಅಪ್ಲೋಡ್ ಮಾಡ್ತಾರೆ, ಅಪ್ಲೋಡ್ ಮಾಡಿದಾರ ಇಲ್ಲ ಅಂತೇಳಿ ಹಗಲೆಲ್ಲ ಪ್ರತಿ ಸಲ ಯೂಟ್ಯೂಬ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ಬಿಟ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನನಗೆ ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ಓಕೆ ವಿದ್ಯಾರ್ಥಿಗಳೇ, 13.1 ನ 4th ಪ್ರಾಬ್ಲಮ್ ಅನ್ನ ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಅಗೇನ್ 4th ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ದಿ ಮೀನ್. ಸೊ ಅದನ್ನ ಯಾವ ತರ ಬಿಡಿಸೋದು ಅಂತ ಹೇಳಿ, ಯಾವ ಐದರ್ ಬೈ ಡೈರೆಕ್ಟ್ ಮೆಥಡ್ ಆರ್ ಬೈ ಅಸ್ಯೂಮ್ಡ್ ಮೀನ್ ಮೆಥಡ್ ಆರ್ ಬೈ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಮಾಡ್ತಾ ಮಾಡ್ತಾ ಹೋದಂಗೆ ನಿಮ್ಗೆ ಐಡಿಯಾ ಬರುತ್ತೆ. ನೋಡ್ರಿ, ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ಹೋಗೋ ನಂಗೆ. ಸೊ ನೀವು ಯಾರು ಪ್ರಾಕ್ಟೀಸ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಪ್ರಾಬ್ಲಮ್ ಬಹಳಷ್ಟು ಜನ ಬರ್ತವೆ. ಯಾರು ಪ್ರಾಕ್ಟೀಸ್ ಮಾಡಲ್ಲ, ನಾನು ಇವತ್ತು ಮಾಡಿರೋ ಪ್ರಾಬ್ಲಮ್ಸ್ ಎರಡೆರಡು ಪ್ರಾಬ್ಲಮ್ಸ್ ಡೈಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಆ ಎರಡೆರಡು ಪ್ರಾಬ್ಲಮ್ ಅನ್ನ ತಕ್ಷಣ ನೋಟ್ಸ್ ಮಾಡ್ಕೋಬೇಕು. ಸೊ ವೆನ್ ಯು ಆರ್ ಫ್ರೀ ಯು ಕ್ಯಾನ್ ಮೇಕ್ 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಪ್ರಾಬ್ಲಮ್ ಅಂತಂದ್ರೆ ಇದು ಪ್ರಾಬ್ಲಮ್ ಅಂತಂದ್ರೆ ಇಷ್ಟೇ ಆನ್ಸರ್ ಅಂತ ನಮ್ ತಲೆ ಒಳಗಿರ್ತತಿ. ಯಾವಾಗ ಪ್ರಾಕ್ಟೀಸ್ ಮಾಡಿದಾಗ. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನಿಮಗೆ ಅದರ ಮಾಹಿತಿ ಇರೋಲ್ಲ. ಓಕೆ, ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ಐ ಥಿಂಕ್ ಐ ವಿಲ್ ಗೋ ಫಾರ್ ದಿ 4th ಪ್ರಾಬ್ಲಮ್. 4th ಪ್ರಾಬ್ಲಮ್ ನೋಡೋಣ. ಸೊ 4th ಪ್ರಾಬ್ಲಮ್ ಅಲ್ಲಿ ಸೊ ಐ ವಿಲ್ ಟೇಕ್, ಸೊ ಐ ಥಿಂಕ್ ನಾನು ಮತ್ತೆ ಅಗೇನ್ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಹೊರಡ್ಬಿಡ್ತೀನಿ. 4th ಪ್ರಾಬ್ಲಮ್, 4th ಪ್ರಾಬ್ಲಮ್ ನ ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಆ ಪ್ರಾಬ್ಲಮ್ ನ ನೀವು ನಿಮ್ಮ ಹತ್ರ ಇದೆ. ಯಾವ್ದು ಪ್ರಾಬ್ಲಮ್ ಇದು? 13.1 ಅಲ್ಲಿ 4th ಪ್ರಾಬ್ಲಮ್ ಬರಿತಾ ಇದ್ದೀನಿ. ಇದು ತಲೆ ಒಳಗಿರ್ಲಿ. ಸೊ ಐ ವಿಲ್ ರೈಟ್ ಇನ್ ಟಾಪ್ 13.1 ಅಲ್ಲಿ 4th ಪ್ರಾಬ್ಲಮ್ ಬರಿತಾ ಇದ್ದೀನಿ. ಸೊ ಓಕೆ, so I will take ನ 4th ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಐ ಥಿಂಕ್ ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್. ನಂಬರ್ ಆಫ್, I will take it as directly as clause interval. I will take it directly as clause interval xi, fi, xi minus a is equal to di. Again is fi di. I will use direct, again I will use step assumed ಮೀನ್ ಮೆಥಡ್ ಅನ್ನ ಬಳಸ್ತಾ ಇದ್ದೀನಿ. ಅಸ್ಯೂಮ್ಡ್ ಮೀನ್ ಮೆಥಡ್. ಓಕೆ, 65 to 68, 68 to 71, 71 to 74, 74 to 77, 77 to 80, 77 to 80, 80 to 83, 83 to 86, 77 to 80, 80 to 83, 83 to 86,
This is about the given class interval. I will write down the xi, fi 2, 4, 3, 8, 7, 4, 2, 2. So now write xi. ಸೊ xi ನ ಯಾವ ತರ ಬರೆಯಬೇಕು ಅಂತ ಹೇಳಿದೀನಿ. ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ ತಗೊಳ್ಳಿ. ಐ ಥಿಂಕ್ ಕ್ಲಾಸ್ ಯಾವುದೇ ಕ್ಲಾಸ್ ಇಂಟರ್ವಲ್ ತಗೊಳ್ರಿ. ಐ ವಿಲ್ ಟೇಕ್ ಫಸ್ಟ್ ಕ್ಲಾಸ್ ಇಂಟರ್ವಲ್ 68 to 65, ಸಾರಿ 65 to 68. ನಾನು ಹೇಳಿದ್ದೀನಿ ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿ ಡಿಫರೆನ್ಸ್ ಬರುತ್ತೆ. ಡಿಫರೆನ್ಸ್ ನ ಆಡ್ ಮಾಡಿ, ದಟ್ ಈಸ್ 1.5. ಈ 1.5 ನ ಕ್ಲಾಸ್ ಇಂಟರ್ವಲ್ ನ ಎಲ್ಲ ನಂಬರ್ಸಿಗೂ ಏನ್ ಮಾಡಬೇಕು, ಆಡ್ ಮಾಡಬೇಕು. ಸೊ ಅಲ್ಲಿಗೆ 65 ಪ್ಲಸ್ 1.5 66.5. ಇಟ್ ಈಸ್ 69.5, 78.5, ಸಾರಿ 72.5, 72.5. ಯಾಕೆಂದ್ರೆ 71 ಗೆ 1.5 ನ ಆಡ್ ಮಾಡಿದ್ರೆ 72.5. ಇಟ್ ಈಸ್ 75.5, 78.5, 81.5, 84.5. ಈ ಎಲ್ಲ ನಂಬರ್ಸಿಗೂ 1.5 ನ ಆಡ್ ಮಾಡ್ತಾ ಬಂದಿದ್ದೀನಿ, ಮತ್ತೇನು ಮಾಡಿಲ್ಲ. ಅಷ್ಟರ್ಥ ಮಾಡ್ಕೊಳ್ಳಿ. ಎಲ್ಲ ನಂಬರ್ಸ್ಗೂ 1 ನ ಆಡ್ ಮಾಡಿದ್ದೀನಿ. ಓಕೆ, ಈಗ so now write xi minus a is equal to di. So I will which one you can select the a. If fi ನಲ್ಲಿ ಯಾವ ನಂಬರ್ ದೊಡ್ಡದಿದೆ ನೋಡಿ, 8. ಓಕೆ, ಅದರ ಸಬ್ಸಿಕ್ವೆಂಟ್ ಅದರ ಪಕ್ಕದಲ್ಲಿ ಇರೋದನ್ನ you can select as a. What is a? A is 75.5. A is 75.5. So now subtract 66.5 minus 75.5. So ನೋಡ್ರಿ 5 gets cancel. ಅರ್ಥ ಮಾಡ್ಕೊಳ್ಳಿ. 5 ಕಳೆದ್ರೆ 550 ಆಗುತ್ತೆ. 75 ನಲ್ಲಿ 66 ಹೋದ್ರೆ it is -9 is equal to -9. ಯಾಕೆ -9 ಅಂತ ಯೋಚನೆ ಮಾಡ್ರಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. 75.5 ನಲ್ಲಿ 66 ಹೋದ್ರೆ 55 minus 0. 75 ನಲ್ಲಿ 66 ಹೋದ್ರೆ -9. ಅಗೈನ್ 69.5 minus 75.5. ಸೊ ನೋಡ್ರಿ ಈಗ ವಾಟ್ ಈಸ್ 75 ನಲ್ಲಿ 69 ಹೋದ್ರೆ ಎಷ್ಟು ಬರುತ್ತೆ? ಐ ಥಿಂಕ್ ಇಟ್ ಈಸ್ -6. 72.5 minus 75.5. So it is 3, -3. 0055 ಬಿಟ್ಬಿಟ್ರಿ 0.5 75 ನಲ್ಲಿ 72 ಕಳೀರಿ -3. ನೆಕ್ಸ್ಟ್ 75.5 minus 75.5, it is 0. Next is 78.5 minus 75.5. ಈಗ I think it is +3. 81 81.5 minus 75.5. It is, I think, 6. So next is 84.5 minus 75.5. It is 84 ಅಲ್ಲಿ 74 ಹೋದ್ರೆ 9 ಬರುತ್ತೆ. This is about
Okay. So next is Fi di. Fi di. So notice Fi di. Fi di. Fi di is Fi is 2, di is minus 9. This is minus 18. 4 into minus 6, minus 24. 3 3s are minus 9. 0, 0, 21, 24, 18. This is about the tabular column. Any doubts regarding this, you can call me and ask me. This is not live class. This is recorded class. So far, ಏನೇ ಯಾವುದೇ ಸಮಸ್ಯೆ ಇದ್ರೂ ನನ್ನ ನಂಬರಿಗೆ ಕಾಲ್ ಮಾಡ್ರಿ, ಕೇಳಿ, ಮತ್ತೊಂದ್ಸಲ ಹೇಳ್ಕೊಡೋಣ. ಮತ್ತೊಂದ್ಸಲ ನಾಳೆ ಕ್ಲಾಸ್ ಮಾಡ್ಬೇಕಾದ್ರೆ ಸರ್ ನಿನ್ನೆ ಮಾಡಿರೋ ಪ್ರಾಬ್ಲಮ್ ಏನೋ ಡೌಟ್ಸ್ ಇದೆ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ರಿ ಅಂದ್ರೆ ಐ ವಿಲ್ ರೆಡಿ ಟು ಎಕ್ಸ್ಪ್ಲೈನ್ ಒನ್ ಮೋರ್ ಟೈಮ್. ಓಕೆ, ಐ ಥಿಂಕ್ ಇಟ್ ಈಸ್, ನಾನು ಯೋಚನೆ ಮಾಡ್ತಿದ್ದೀನಿ ಎಲ್ಲ ಸಮಸ್ಯೆನ ಬಗೆಹರಿಸಿದ್ದೀನಿ ಅಂತ. ಸೊ ಇನ್ನೊಂದ್ಸಲ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಕ್ಲಾಸ್ ಇಂಟರ್ವಲ್. ಓಕೆ, ಎಕ್ಸ್ ಐ ಕೊಟ್ಟಿರ್ತಾನೆ, ಎಫ್ ಐ ಕೊಟ್ಟಿರ್ತಾನೆ, ಎಕ್ಸ್ ಐ ಕೊಟ್ಟಿರಲ್ಲ. ಎಕ್ಸ್ ಐ ಹೆಂಗ್ ಮಾಡ್ಬೇಕು ಸಾರ್ ಅಂತ ಪ್ರಶ್ನೆ ಬರ್ತತಿ. ಎಕ್ಸ್ ಐ ಮಾಡ್ಬೇಕಾದ್ರೆ ಕ್ಲಾಸ್ ಇಂಟರ್ವಲ್ ನ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. 68ರಲ್ಲಿ 65 ಹೋದ್ರೆ 3 ಬರುತ್ತೆ. ಆ 3ರ ಅರ್ಧ, ಡಿಫ್ರೆನ್ಸ್ ನ ಅರ್ಧ, ವ್ಯತ್ಯಾಸದ ಅರ್ಧವನ್ನ ಈ ನಂಬರ್ಸ್ಗೆ ಆಡ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ನ ಸ್ಮಾಲರ್ ನಂಬರ್. ಓಕೆ, 65ಕ್ಕೆ 1.5 ಆಡ್ ಮಾಡಿದ್ರೆ 66.5, 68ಕ್ಕೆ 1.5 ಆಡ್ ಮಾಡಿದ್ರೆ 69.5, ಇದಕ್ಕೆ 71ಕ್ಕೆ 1 ಪಾಯಿಂಟ್ ಆಡ್ ಮಾಡಿದ್ರೆ 72.5, 75.5, 5, 77ಕ್ಕೆ 1 ಪಾಯಿಂಟ್ ಆಡ್ ಮಾಡಿದ್ರೆ 78.5, 81.5, 84.5. ಎಫ್ ಐ ಇಸ್ ಆಲ್ರೆಡಿ ಗಿವನ್. ಎಫ್ ಐ ಕೊಟ್ಟಿದ್ದಾನೆ. ಓಕೆ, ಈಗ ಯಾವ್ದನ್ನ ಎಕ್ಸ್ ಐ ಮೈನಸ್ ಎ ಇಸ್ ಈಕ್ವಲ್ ಟು ಡಿ ಐ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಯಾವ್ದನ್ನ ಎ ಅಂತ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಎಫ್ ಐ ಕಾಲಮ್ ಅಲ್ಲಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದರ ಪಕ್ಕದಲ್ಲಿ ಇರೋದನ್ನ ಯು ಕ್ಯಾನ್ ಚೂಸ್ ಇಟ್ ಆಸ್ ಎ. ಓಕೆ, ಸೊ ಇನ್ ದಿಸ್ ಕಾಲಮ್ 8 is the larger number. ಅದರ ಪಕ್ಕದಲ್ಲಿ ಇರೋದೇ ಎ, ದಟ್ ಈಸ್ ಎ ಈಸ್ 75.5. ಓಕೆ, ಈಗ ಎಕ್ಸ್ ಐ ಮೈನಸ್ ಎ, ಎಕ್ಸ್ ಐ ಇಂದ ಎ ಕಳೆದ್ರೆ ಬರುತ್ತಲ್ಲ, ದಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ ಐ 66.5 ಮೈನಸ್ 75.5 ಮೈನಸ್ 9. ಸೊ ಯಾಕೆ ನಾನು ಹೇಳ್ತೀನಿ ಕೇಳ್ರಿ, 0.5 ಕ್ಯಾನ್ಸಲ್ ಆಗುತ್ತೆ. 75 ನ 6 ಕಳಿ, 66 ಕಳ್ರಿ, ಎಷ್ಟು ಬರುತ್ತೆ? 66, 9, 75 ಹಂಗೆ ಸಿಕ್ಬಿಡುತ್ತೆ ನೋಡ್ರಿ. ನೆಕ್ಸ್ಟ್ 69.75ರಲ್ಲಿ 69 ಕಳೀರಿ, 6 ಬರುತ್ತೆ. ಸೊ ಇಲ್ಲಿ ಮೈನಸ್ ಇಡಬೇಕು, ಯಾಕೆಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು, ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ, ಈಗಲೂ ಬರ್ದಿರಿ ಅನ್ಕೊಂಡಿದ್ದೀನಿ. 72.5 ಮೈನಸ್ 75.5 ಇಸ್ ಮೈನಸ್ 3. ಸೊ ಎರಡು ಬೋತ್ ಆರ್ ಸೇಮ್, ದೇರ್ಫೋರ್ 0. 78.5 ಇಂದ 75.5 ಕಳೆದ್ರೆ 3, 81.5 ಇಂದ 75.5 ಕಳೆದ್ರೆ 6, 84.5 ಇಂದ 75.5 ಕಳೆದ್ರೆ 9 ಬರುತ್ತೆ. ಎಫ್ ಐ ಡಿ ಐ ಮಾಡ್ರಿ. 2 ಇಂಟು ಮೈನಸ್ 9 ಮೈನಸ್ 18, 4 ಇಂಟು ಮೈನಸ್ 6 ಮೈನಸ್ 24, 3 ಇಂಟು ಮೈನಸ್ 3 ಮೈನಸ್ 3 ಇಂಟು ಮೈನಸ್ 3 ಮೈನಸ್ 9, 8 ಇಂಟು 0 0, 7 ಇಂಟು 3 21, 4 ಇಂಟು 6 24, 2 ಇಂಟು 9 18. This is about the FIDI. So what is the formula to calculate FIDI? So I will write so now I take the formula. Mean
x bar is equal to a plus sigma fi di divided by sigma fi ಅಂತಿದೆ. ಸೊ fi di ಬೇಕು. fi di ಬೇಕು ಅಂದ್ರೆ ಫಸ್ಟ್ ಮೈನಸ್ ಇರೋನ ಆಡ್ ಮಾಡಬೇಕು, ಆಮೇಲೆ ಪ್ಲಸ್ ಇರೋನ ಆಡ್ ಮಾಡಬೇಕು. ಸೊ ನಾನು ಹೇಳ್ತೀನಿ, ನಿಮಗೆ ಮಾಡಕ್ ಬರಲ್ಲ ಅಂದ್ರೆ ಐ ವಿಲ್ ಶೋ ಇಟ್. ಸಿಗ್ಮಾ fi di ಬೇಕು. ನಾನು ಹೇಳಿದ್ದೀನಿ ಸಿಗ್ಮಾ fi di ಬೇಕು ಅಂದ್ರೆ ಸಿಗ್ಮಾ ಎಲ್ಲಿದೆ? fi di ಕಾಲಮ್ ಅಲ್ಲಿ ಇದೆ. ಅಂದ್ರೆ fi di ಕಾಲಮ್ ಅಲ್ಲಿ ಇರೋ ಎಲ್ಲಾ ನಂಬರ್ಸ್ ನ ಆಡ್ ಮಾಡ್ರಿ ಅಂತ. ಆದ್ರೆ ಬರೀ ಪ್ಲಸ್ ಇರೋ ನಂಬರ್ಸ್ ಇಲ್ಲ, ಪ್ಲಸ್ ಇದಾವೆ, ಮೈನಸ್ ಇರೋದೆ. ಫಸ್ಟ್ ಮೈನಸ್ ಇರೋನ ಆಡ್ ಮಾಡಿ ಒಂದ್ ಮೈನಸ್ ಮಾಡ್ಕೋಬೇಕು, ಪ್ಲಸ್ ಇರೋನೆಲ್ಲ ಆಡ್ ಮಾಡಿ ಒಂದ್ ಪ್ಲಸ್ ಮಾಡ್ಕೋಬೇಕು. ಸೊ ನೋಡ್ರಿ, ಈಗ ಇಷ್ಟನ್ನ ಆಡ್ ಮಾಡಿದ್ರೆ 30, 38, 42, 51 ಬರುತ್ತೆ. ಯಾವುದು? ಈ ಮೈನಸ್ ಇರೋ ಆಡ್ ಮಾಡಿದ್ರೆ. ಸೊ ಇಲ್ಲಿ 10 ಪ್ಲಸ್ 20 30, 38, 42, 51 ಪ್ಲಸ್. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? 50, 58, 62 plus 63. ಸೊ ನಾವು ಇಟ್ ಈಸ್ 12. ಯಾಕೆ 12? 1 ಮೈನಸ್ 1 ಪ್ಲಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ದೊಡ್ಡದ್ರಿಂದ ಚಿಕ್ಕದು ಕಳಿಬೇಕು. 63ರಲ್ಲಿ 51 12, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಬರೆಯಂಗಿಲ್ಲ. ಸೊ ಐ ಥಿಂಕ್ now it is clear. So now substitute the values. A is equal, x bar is equal to, what is A? 75.5. What is sigma fi di? It is 12 divided by, what is sigma fi? Sigma fi ಬೇಕು ಅಂದ್ರೆ ಏನ್ ಮಾಡಬೇಕು? ಯಾವ್ದ್ರ ಪಕ್ಕ ಸಿಗ್ಮಾ ಇದೆ? fi ಪಕ್ಕ ಸಿಗ್ಮಾ ಇದೆ ಅಂದ್ರೆ fi ಕಾಲಮ್ ಅಲ್ಲಿ ಇರೋ ಎಲ್ಲಾ ನಂಬರ್ಸ್ ನ ಆಡ್ ಮಾಡಬೇಕು. ಯು ಗಾಟ್ ದಿ ವ್ಯಾಲ್ಯೂ ಆಫ್ ಸಿಗ್ಮಾ fi. 2 plus 4 6, 6 plus 3 9, 9 plus 8 9 plus 8 17, 17 plus 24, 24 plus 6 30. This is sigma fi. So ನೋಡ್ರಿ, sigma fi is 30. So now divide 6 2s are 6 5s are. X bar is equal to 75.5 divided by 2 by 5. ಈಗ 2 by 5 ನ ಡಿವೈಡ್ ಮಾಡಬೇಕು. ಸೊ 2 by 5 ನ ಹೆಂಗ್ ಡಿವೈಡ್ ಮಾಡಬೇಕು ಸರ್? ತೋರಿಸ್ತೀನಿ ನೋಡ್ರಿ. ಸೊ 2 by 5 ನ ಡಿವೈಡ್ ಮಾಡಬೇಕು. ಜಸ್ಟ್ ಐ ವಿಲ್ ಶೋ ಇಟ್. 5 ಇಂದ 2 ನ ಡಿವೈಡ್ ಮಾಡಬೇಕು. 5 ನ 2 ಅನ್ನ 5 ಇಂದ 1 ಟೈಮ್ ಡಿವೈಡ್ ಮಾಡಕ್ಕಾಗಲ್ಲ, 0 ಕಟ್ಟಬೇಕು. 0 ಸಾರಿ, ಸೊ ಇಟ್ ಈಸ್ 2. ಈಗ ಇದು ರಿಮೈಂಡರ್ ಆಗುತ್ತೆ, ಶೇಷ ಆಗುತ್ತೆ. ಸೊ ಪಾಯಿಂಟ್ ಕಟ್ಟಿ 20 ಆಯ್ತು. 5 4s are 20. ಸೊ ನಾವು ಇಟ್ ಈಸ್ 0 0. ಸೊ ಅಲ್ಲಿಗೆ ಸೊ 75.5 plus 0.4 means it is 75.9. It is x bar. I think clear. ಇದು 13.1 ನ 4th problem. Any doubts? Ask me. ಕೇಳಿ, ಮತ್ತೊಂದ್ಸರಿ ಹೇಳ್ಕೊಡೋಣ. ಸೊ ನೀವು ಕಲಿಬೇಕು, ನನ್ನ ಉದ್ದೇಶ. ಕಲಿತಿದ್ದೀರಿ ಅನ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ? ಸೊ ನೀವು ಕಲೀರಿ, ಡೌಟ್ಸ್ ಬಂದ್ರೆ ಕೇಳ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ನನ್ನ ಉದ್ದೇಶ ನಿಮ್ಗೆ ಅರ್ಥ ಮಾಡ್ಸಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು. ಸೊ ಯಾವಾಗ ಅರ್ಥ ಆಗುತ್ತಂದ್ರೆ ನಮ್ಗೆ ಅದ್ರಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ಇದ್ದಾಗ ಏನ್ ಹೇಳಿದ್ರು ಮಾತು ಕೇಳಲ್ಲ. ನನ್ನ ಕಡೆ ನೀವು ಗಮನ ಹರಿಸಿದಿರಂದ್ರೆ ಒಂದ್ ಸಣ್ಣ ವಿಚಾರ ಹೇಳಿದ್ರು ಸಹ ಈಚ್ ಅಂಡ್ ಎವರಿ ಥಿಂಗ್ ಶುಡ್ ಬಿ ಇನ್ ಮೈಂಡ್. ನನ್ನ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ನಾನು ಎಂತ ಸೀರಿಯಸ್ ಮಾತು ಹೇಳಿದ್ರು, ಏನ್ ಹೇಳಿದೆ ಅಂತಂದ್ರೆ ಅಂತೀವಿ. ಯಾಕೆ ಹೇಳು? ನನ್ನ ಆಸಕ್ತಿ ಬೇರೆ ಕಡೆ ಇದೆ. ಅದಕ್ಕೆ ಆಸಕ್ತಿಯನ್ನು ಇಲ್ಲಿ ಇಟ್ಕೊಂಡೇ ಪಾಠ. ಯಾಕೆಂದ್ರೆ ನಿಮ್ದು SLC ಜೀವನ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಇನ್ನು ರಿಮೈನಿಂಗ್ ಒಂದು 58 60 ಡೇಸ್ ಇದೆ ಅನ್ಕೊಳ್ರಿ. ಆ 60 ಡೇಸ್ ಅಲ್ಲಿ ನಿಮ್ಮ ಜೀವನವನ್ನು ಕಟ್ಕೋಬೇಕು. ಸೊ ದಿಸ್ ಈಸ್, ಯಾಕಂದ್ರೆ ಈ ಸಲ SLC ಅನ್ನ ಪಾಸ್ ಆಗದೆ ಇದ್ರೆ ನಿಮ್ಮ ಎಜುಕೇಶನ್ ಲೈಫ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ತಲೆ ಒಳಗಿರ್ಲಿ. ಪೇರೆಂಟ್ಸಿಗೆ ಹೇಳ್ತಾರೆ ನಿಮಗೆ ಓದ್ಕ ಅಂತ ಹೇಳಿ, ಅವ್ರ ಮೇಲೆ ನೀವು ಸಿಟ್ ಮಾಡ್ಕೊಂಡ್ರೆ ಪೇರೆಂಟ್ಸ್ಗೆ ಏನ್ ಲಾಸ್ ಇಲ್ಲ.
ಬಟ್ ನಿಮಗೆ ಲಾಸ್ ಆಗೋದು ಇದು ತಲೆ ಒಳಗಿರ್ಲಿ. ನೀವು ಪೇರೆಂಟ್ಸ್ ಏನೋ ಯಾವಾಗ್ ನೋಡ್ರು ಓದ್ಕ ಅಂತಾರೆ ಅಂದ್ರೆ ಅವ್ರ ಉದ್ದೇಶ ನಾವಂತೂ ದೊಡ್ಡರಾಗ್ಬಿಟ್ಟಿದೀವಿ ಅಥವಾ ನಾವು ಏನು ಇನ್ನು ಸಣ್ಣ ಕೆಲಸದಲ್ಲಿ ಇದೀವಿ, ನನ್ನ ಮಗ ಇನ್ನು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಇರೋದ್ರಿಂದ, ಅವರು ಆ ಕೇರ್ ಇರೋದ್ರಿಂದ ನಿಮ್ಗೆ ಯಾವಾಗ್ಲೂ ಓದ್ಕ ಅಂತಾರೆ. ಬಟ್ ನೀವೇನ್ ಅನ್ಕೊಂತೀರಿ, ಅದನ್ನ ನೆಗೆಟಿವ್ ತಗೊಂತೀರಿ, ಅದನ್ನ ಪಾಸಿಟಿವ್ ಆಗಿ ತಗೊಂಡೇ ಇರೋದೇ ಈ ಸಮಸ್ಯೆ ಆಗಿರೋದು. ಇವತ್ತಿಂದ ಪಾಸಿಟಿವ್ ತಗೊಂಡ್ರೆ ನೀವು ಪಾಸ್ ಆಗ್ಬೋದು. ಇನ್ನ ನಾನು ಏನು ಓದಿಲ್ಲ ಅಂದ್ರೂ ಇವತ್ತಿಂದ ಮನಸ್ಸು ಮಾಡಿದ್ರೆ ನೀವು ಪಾಸ್ ಆಗಕ್ಕೆ ಯಾವ ಸಮಸ್ಯೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನಸ್ಸು ನಿಮ್ಗೆ ಇಚ್ಛಾಶಕ್ತಿ ಇದ್ರೆ ಎಲ್ಲದನ್ನು ಮಾಡ್ಬೋದು. ಐ ಥಿಂಕ್ ಇಟ್ ಈಸ್ ಕ್ಲಿಯರ್ ಅನ್ಕೊಂಡಿದ್ದೀನಿ. ಯಾವ್ದು ಡೌಟ್ಸ್ ಇಲ್ಲ ಅಂದ್ರೆ ಐ ವಿಲ್ ಕ್ಲೋಸ್ ಮೈ ಸೆಷನ್. ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ MBPL 74. ಯಾಕೆ ಅಂದ್ರೆ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನಿಮಗೆ ಮಾಹಿತಿ ಬರುತ್ತೆ. ಅದನ್ನ ಮಾಡಿ ನೀವು ಅದರ ಲಾಭವನ್ನ ಪಡ್ಕೊಂತೀರಂತ ಅನ್ಕೊಂಡಿದ್ದೀನಿ. ಓಕೆ.